ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾದ ಹೇಮಗುಡ್ಡದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪರಿಸರದಲ್ಲಿರುವ ಸ್ಮಾರಕಗಳನ್ನು ಸಂರಕ್ಷಿಸುವ ಕಾರ್ಯ ಗಂಗಾವತಿ ಚಾರಣ ಬಳಗದಿಂದ ನಡೆಯುತ್ತಿದೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹರಿಯಲು ಬಿಟ್ಟು ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕುಮ್ಮಟದುರ್ಗದ ಒಂದು ಪ್ರಮುಖ ಅಡಗುದಾಣ ಕಟ್ಟಡ ಇದು. ಈ ಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪಾರ ಮದ್ದುಗುಂಡುಗಳನ್ನು, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡ್ತಕ್ಕಂಥ ಜಾಗ ಇದು. ತುಂಬ ವಿಶಾಲವಾಗಿರ್ತಕ್ಕಂಥ ಕಟ್ಟಡ ಇದೆ. ಕಲ್ಲು ಮತ್ತು ಗಾರೆಗಳಿಂದ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಈ ಕಟ್ಟಡದ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಈ ಕೋಟೆ ಒಳಭಾಗದಲ್ಲಿ, ಗೋಡೆಯ ಒಳಭಾಗದಲ್ಲಿ ಗುಪ್ತ ಅಡಗುದಾಣಗಳಿವೆ. ಈ ಅಡಗುದಾಣಗಳಲ್ಲಿ ಅಡಗಿಕೊಂಡು ಕುಳಿತುಕೊಂಡ್ರೆ ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ವಿಶೇಷ ತಂತ್ರಜ್ಞಾನದಿಂದ ಈ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಆ ಅಡಗುದಾಣಗಳಿಗೆ ಕಲ್ಲಿನ ಹಲಗೆಗಳಿದ್ದು, ಬಾಗಿಲುಗಳು ಮುಚ್ಚಲುಗಳಿಗೆ ಅವುಗಳ ವ್ಯವಸ್ಥೆ ಆಗಿತ್ತು ಅಂದರೆ ಒಳಗಡೆ ಆ ಅಡಗುದಾಣಗಳ ಕೊಠಡಿಗಳು ಅಡಗಿಕೊಂಡು ಆ ಬಾಗಿಲುಗಳನ್ನು, ಕಲ್ಲಿನ ಫಲಕಗಳನ್ನು ಮುಚ್ಕೊಂಡ್ರೆ ಆ ಫಲಕಗಳು ಗೋಡೆಯ ಒಂದು ಭಾಗ ಏನೋ ರೀತಿ ತೋರ್ತಾ ಇದೆ ವಿನಃ ಒಳಗಡೆಯಲ್ಲಿ ಮನುಷ್ಯರು ಇರ್ಬೋದು ಅನ್ನೋ ಸಾಧ್ಯತೆ ಗ್ರಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆ ರೀತಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಡಗುದಾಣ. ಈ ಅಡಗುದಾಣದಲ್ಲಿನೇ ಸುರಪುರದ ಹಸರಂಗಿ ಬಹರಿಪಿಡ್ಡ ನಾಯಕನನ್ನು ಈ ಅಡಗುದಾಣದಲ್ಲಿ ಕನಕಗಿರಿಯ ಇಮ್ಮಡಿ ಉಡುಚ ನಾಯಕ 1 ವರ್ಷಗಳ ಕಾಲ ಸುರಕ್ಷಿತವಾಗಿ ಇಲ್ಲಿ ಅಡಗಿಸಿಟ್ಟಿದ್ದ. ಹಾಗಾಗಿ ಇದು ನಮ್ಮ ಭಾಗದ ಇತಿಹಾಸದ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಕಟ್ಟಡ ಅಂತ ಗುರುತಿಸ್ಬೋದು. ಸೊ ಇಲ್ಲಿ ಮತ್ತು ಈ ಕಡೆ ಬೇರೆ ಬೇರೆ ಆ ಥರದ ಅಡಗುದಾಣಗಳನ್ನು ಗುರುತಿಸ್ಬೋದು. ಒಳಗಡೆ ಅಡಗಿಕೊಂಡು ಕುಳಿತುಕೊಂಡ್ರೆ ಸೊ ಯಾವ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಯಾರು ಬರ್ತಾರೆ ಈ ಕೋಟೆಗೆ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಬಟ್ ಹೊರಗಿನವರು ಯಾರು ಇಲ್ಲಿ ಒಳಗಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿ ತಂತ್ರಜ್ಞಾನವನ್ನು ಬಳಸಿ ಕಟ್ಟಡವನ್ನು ಕಟ್ಟಲಾಗಿದೆ. ಅದರ ತಂತ್ರಜ್ಞಾನ ಇವತ್ತು ಕಾಲನ ಪರಿಸ್ಥಿತಿಯಿಂದ ನಾಶ ಆಗಿವೆ ಮತ್ತು ನಿಧಿಕೋರರು ಬಂದು ಕೆಲವು ಭಾಗಗಳನ್ನು ನಾಶ ಮಾಡಿದ್ದಾರೆ. ಸೊ ಹೀಗಾಗಿ ಈ ಕಟ್ಟಡವನ್ನು ಕೂಡ ದುರಸ್ತಿ ಮಾಡ್ತಕ್ಕಂಥ ವಿಚಾರವನ್ನು ನಮ್ಮ ಚಾರಣ ಬಳಗ ಹೊಂದಿದೆ. ಇವತ್ತು ದೇವಿ ಒಂದು ಕ್ಷೇತ್ರದಲ್ಲಿ ಈ ಪವಿತ್ರವಾದಂಥ ಹೇಮಗುಡ್ಡ ಕ್ಷೇತ್ರದಲ್ಲಿ ಇಂದಿನ ಪಾಳಿಗಾರಂಥ ಕುಮಾರರಾಮ ಮತ್ತು ವಿಜಯನಗರ ಅರಸನ ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸಬೇಕಾಗ್ತದೆ. ಇವತ್ತು ಗಂಗಾವತಿ ತಾಲೂಕು ಒಂದು ಐತಿಹಾಸಿಕ ಕ್ಷೇತ್ರ. ಇಡೀ ಜಗತ್ತಿಗೆ ಇದು ಭಾಳ ಪ್ರಸಿದ್ಧವಾದಂಥ ಒಂದು ತಾಲೂಕು. ಇದು ನಿಜವಾಗ್ಲೂ ಭಾಳ ಸಂತೋಷ ಅನ್ನಿಸ್ತಾಯಿದೆ. ಇವತ್ತು ಚಾರಣ ಬಳಗ ಗಂಗಾವತಿಯಲ್ಲಿ ಇದನ್ನು ಒಂದು ಐತಿಹಾಸಿಕ ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅವ್ರೇನು ಮಾಡ್ತಾ ಇದ್ದಾನೆ, ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ತೀನಿ. ಯಾಕಂದರೆ ಈ ಕ್ಷೇತ್ರ ಭಾಳ ವರ್ಷದಿಂದ ನಾವು ಗ್ರಾಮಸ್ಥರು ನಾವು ಎಲ್ಲರೂ ಸೇರಿಕೊಂಡು ರಾತ್ರಿ ಹಗಲು ಈ ಸ್ಮಾರಕಗಳನ್ನು ರಕ್ಷಣೆ ಮಾಡ್ತೀವಿ. ಆದರೆ ಕೂಡ ಈ ಕ್ಷೇತ್ರದಲ್ಲಿ ಯಾಕಂದರೆ ಇವತ್ತು ಈ ಹೇಮಗುಡ್ಡ ಕ್ಷೇತ್ರ ಭಾಳ ಪವಿತ್ರವಾದಂಥದ್ದು ಮತ್ತು ಸ್ಮಾರಕಗಳು ಇನ್ನೂ ಭಾಳಷ್ಟು ಸುಂದರವಾಗಿ ಕಾಣ್ಬರ್ತಾಯಿದೆ. ಇದಕ್ಕೆ ನಮ್ಮ ಚಾರಣ ಬಳಗವರು ಅನೇಕ ಗಂಗಾವತಿಯಲ್ಲಿ ಇರ್ತಕ್ಕಂಥ ವೈದ್ಯರು, ವಕೀಲರು, ಯುವಕರು ಮತ್ತು ಎಲ್ಲ ವಿದ್ಯಾರ್ಥಿ ಸೇರಿಕೊಂಡು ಇವತ್ತೇನು ಈ ಕಾರ್ಯವನ್ನು ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಸ್ವಾಗತ ಇರೋದು. ಮತ್ತು ಮುಂದಿನ ದಿನಮಾನದಲ್ಲೂ ಕೂಡ ಇದನ್ನು, ಯಾಕಂದರೆ ಇದು ಯಾವತ್ತೂ ಆ ದೇವಸ್ಥಾನ ಕಡೆ ಹೋಗಿದ್ದೇನೆ, ಹೋಗ್ತಿದ್ವಿ, ಆದರೆ ಯಾರು ಅಲ್ಲಿ ಹೋಗ್ಲಾರ್ದಂತ ನಾವು ನೋಡ್ಕೊತಾ ಇದ್ವಿ. ಅಲ್ಲಿ ಕಲ್ಲು ಹೊಡಿಯೋದಾಗಲಿ ಅಲ್ಲಿ ಏನು, ಆದರೆ ಇವತ್ತು ಏನೋ ಒಂದು ಪ್ರಾರಂಭ ಆಗಿದೆ. ಆ ದೇವಸ್ಥಾನಕ್ಕೆ ಮತ್ತೆ ಒಂದು ಜೀವ ಕೊಡ್ತಕ್ಕಂಥ ಒಂದು ಭವಿಷ್ಯ, ಒಂದು ಪ್ರಯತ್ನ ಕಾಣ್ಬರ್ತಾಯಿದೆ.
ಮತ್ತೆ ಭಗವಂತನ ಒಂದು ಜ್ಯೋತಿ ಆ ದೇವಸ್ಥಾನ ಬೆಳಗಬೇಕು. ಮತ್ತು ಆ ದೇವಸ್ಥಾನ ಸುಂದರವಾಗಿ ಯಾವ ಥರ ಪುರಾತನದ ಕಾಲದಲ್ಲಿ ಯಾವ ಥರ ಒಂದು ಇತ್ತು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ, ಈ ಗ್ರಾಮಸ್ಥರ ಮೇಲೆ, ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ಮೇಲೆ. ಮುಂದೆ ನಾವು ಅವ್ರ ಜೊತೆ ಕೈ ಜೋಡಿಸಿ ಮತ್ತು ಮುಂದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಲ್ಲೊಂದೇ ಅಲ್ಲ, ಮುಕ್ಕುಂಪ ಪಕ್ಕದಲ್ಲಿ ಮತ್ತು ಅನೇಕ ಗುಡ್ಡದ ಮೇಲೆ ಹಿಂದಿ ಸೌಳಾರ್ ಅಂತೇಳಿ ಕ್ಯಾಂಪ್ ಇದೆ, ಅಲ್ಲಿ ಕೂಡ ಒಂದು ಸ್ಮಾರಕ ಇದೆ, ಒಂದು ತಿರುಪತಿ ವೆಂಕಟೇಶ್ವರಂದು. ಸೊ ಅನೇಕ ಇವತ್ತು ಸ್ಮಾರಕಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತೋರಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅದರಿಂದ ತಾವೆಲ್ಲರೂ ಇನ್ನೊಮ್ಮೆ ಚಾರಣ ಬೆಳಗ ಸದಸ್ಯರಿಗೂ ಮತ್ತು ಈ ಭಾಗದ ಹಿರಿಯ ವೈದ್ಯರಿಗೂ ಎಲ್ಲರಿಗೂ ನಾನು ಸಂದರ್ಭದಲ್ಲಿ ನನ್ನ ಈ ದೇವಸ್ಥಾನ ಪರವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಮತ್ತು ಈ ಪವಿತ್ರ ಕ್ಷೇತ್ರದಂಥ ಹೇಮಗುಡ್ಡದಲ್ಲಿ ಭಾಳ ದಿವಸದಿಂದ ಒಂದು ಕನಸಾಗಿತ್ತು. ಕನಿಷ್ಠ ಇವತ್ತು 35 ವರ್ಷ ಇವತ್ತೇನಪ್ಪ ಅಂದ್ರೆ ಈ ದೇವಿ ಪುರಾಣವನ್ನು ನಾವು ಏನು ಪ್ರಾರಂಭ ಮಾಡಿದ್ವಿ, ಆವಾಗಿಂದ ನಾವು ಅಂದ್ಕೊಂಡು ಬರ್ತಾಯಿದ್ವಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅದನ್ನು ರಕ್ಷಣೆ ಮಾಡಬೇಕನ್ನೋದು ಉದ್ದೇಶ ಇಟ್ಕೊಂಡು. ಆದರೆ ಅದು ಕಾಲ ಕೂಡ ಬರಬೇಕಂತಾರೆ. ಆ ಕಾಲ ಏನಪ್ಪ ಅಂದ್ರೆ ಇವತ್ತು ಬಂದಿದೆ. ಅದು ಈ ಚಾರಣ ಬಳಗದಿಂದ ಆ ಭಗವಂತ ಅವ್ರ ಒಳಗೆ ಪ್ರೇರಣೆಯನ್ನು ತುಂಬಿಸಿದ್ದಾರೆ. ಇದು ನಿಜವಾಗ್ಲೂ ಭಾಳ ಒಳ್ಳೆಯ ವಿಷಯ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಹಣ ಇದ್ದರೂ ಕೂಡ ಈ ಹಳೆಯ ಸ್ಮಾರಕಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಸಕ್ತಿ ಭಾಳ ಕಡಿಮೆ ಇದೆ ಅವರು. ಯಾಕಂದರೆ ಇಡೀ ದೇಶದಲ್ಲಿ ಅನೇಕ ಸ್ಮಾರಕಗಳು ಏನಪ್ಪ ಇಂಥ ಒಂದು ಸ್ಮಾರಕಗಳು ಹಿಂದೆ ಬಿದ್ದಿರ್ತಕ್ಕಂಥ ಒಂದು ನಾವೆಲ್ಲ ಇತಿಹಾಸ ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಸ್ವಯಂ ಸೇವಕ ಸಂಸ್ಥೆಗಳು ಇಂಥ ಒಂದು ಎಲ್ಲ ಸಂಘಗಳು ಏನಪ್ಪ ಅಂದರೆ ಇವತ್ತು ಮುಂದೆ ಬರ್ತಕ್ಕಂಥದ್ದು ಭಾಳ ಸ್ವಾಗತ. ಇದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಲ್ಕನಗೌಡರು ಕೂಡ ಧನ್ಯವಾದಗಳನ್ನು ನೀಡ್ತೀನಿ. ಯಾಕಂದರೆ ಅವರು ಕೂಡ ಈ ಸೇವೆಯಲ್ಲಿ ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸಿದ್ದಾರೆ. ಅದರಿಂದ ನಾವು ಈ ಒಂದು ಶುಭ ದಿವಸ ಈ ಸ್ಮಾರಕಗಳೆಲ್ಲ ಯಾವ ಥರ ಪೂರ ಹಿಂದೆ ಒಂದು ಗತವೈಭವ ಈ ಕ್ಷೇತ್ರವನ್ನು ನಾವು ನಾವು ನೋಡಿಲ್ಲ. ಮುಂದಿನ ನಿರ್ಮಾಣದಲ್ಲಿ ನಾವು ಖಂಡಿತವಾಗಿ ನೋಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೀನಿ. ನಮ್ಮ ಗಂಗಾವತಿ ತಾಲೂಕಿನ ಇವತ್ತು ಚಾರಣ ಬಳಗದಿಂದ ನಮ್ಮ ನಾಡಿನ ಐತಿಹಾಸಿಕವಾಗಿರ್ತಕ್ಕಂಥ ಕೋಟೆಗಳನ್ನು, ದೇವಾಲಯಗಳನ್ನು ಮತ್ತು ರಾಜ ಮಹಾರಾಜರು ನೆಲೆಸಿರ್ತಕ್ಕಂಥ ನೆಲೆಬೀಡುಗಳನ್ನು, ಸಾಧು ಸತ್ಪುರುಷರು ಒಂದು ತಪೋ ಮಾಡಿರ್ತಕ್ಕಂಥ ಗುಹೆಗಳನ್ನು ಮತ್ತು ಹಿಂದೆ ನಮ್ಮ ಇತಿಹಾಸವನ್ನು, ಮಾನವ ಜನಾಂಗದ ಒಂದು ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಅನೇಕಗಳ ಇಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ಉಳಿಸ್ತಕ್ಕಂಥ ಮತ್ತು ನಾಡಿಗೆ ಇದನ್ನು ಮುಂದಿನ ಪೀಳಿಗೆಗೆ ಹಂಗೆ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡುವಲ್ಲಿ ಇವತ್ತು ನಮ್ಮ ಚಾರಣ ಬಳಗ ಏನಪ್ಪ ಅಂದ್ರೆ ಭಾಳ ಅಭೂತಪೂರ್ವವಾಗ್ತಕ್ಕಂಥ ಕೆಲಸವನ್ನು ನಮ್ಮ ಕೋಲ್ಕಾರ್ ಸರ್ರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಎಲ್ಲ ಡಾಕ್ಟರ್ಸು ಮತ್ತು ಅನೇಕ ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಭಾಳಷ್ಟು ಜನರು ಏನಪ್ಪ ಅಂದ್ರೆ ಈ ಬಳಗದ ಒಟ್ಟು ಎಲ್ಲ ಸದಸ್ಯರು ಏನಪ್ಪ ಅಂದ್ರೆ ಭಾಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಾನು ಈ ದಿನ ಹೇಮದುರ್ಗ ಪರಮೇಶ್ವರಿ ಒಂದು ದೇವಸ್ಥಾನದಲ್ಲಿ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಮತ್ತು ಇದೇನಪ್ಪ ಅಂದ್ರೆ ಕೋಟೆಯಲ್ಲಿರ್ತಕ್ಕಂಥ ಇವತ್ತೇನಪ್ಪ ಅಂದರೆ ಈ ಒಂದು ಇದರಲ್ಲಿ ತಮ್ಮದೇ ಆದ ಒಂದು ಕಾರ್ಯವನ್ನು ನಿರ್ವಹಿಸಿ ಇವತ್ತೇನಪ್ಪ ಅಂದ್ರೆ ಸಮಾಧಾನದ ಮೂಲಕ ಇಲ್ಲಿ ಸಹಿತ ಏನಪ್ಪ ಅಂದ್ರೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಚಾರಣ ಬಳಗದ ಬಂಧುಗಳಿಗೆ ನಾನೇನಪ್ಪ ಅಂದ್ರೆ ಹೇಮದುರ್ಗ ಪರಮೇಶ್ವರಿಯ ಭಕ್ತ ಮಂಡಳಿ ಪರವಾಗಿ ಮತ್ತು ಈ ಭಾಗದ ಎಲ್ಲ ಹಿರಿಯರ ಪರವಾಗಿ ನಾವು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರು ನಡೆಸ್ತಕ್ಕಂಥ ಕಾರ್ಯ ಯಶಸ್ವಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸವಾಗಿರ್ತಕ್ಕಂಥ ಪ್ರದೇಶ. ಇಲ್ಲೇನಪ್ಪ ಅಂದ್ರೆ ಈಗಾಗಲೇ ಕುಮಾರರಾಮನಕ್ಕಿಂತ ಪೂರ್ವದಲ್ಲಿ ಸಹಿತ ಐತಿಹಾಸಿಕವಾಗಿರ್ತಕ್ಕಂಥ ಇದು ಪುರಾಣಗಳಲ್ಲಿ ತಲಪುರಾಣಗಳಲ್ಲಿ ಇದೇನಪ್ಪ ಅಂದರೆ ಇತಿಹಾಸದ ಬಗ್ಗೆ ಹೇಮದುರ್ಗ ಪರಮೇಶ್ವರಿ ಇರ್ತಕ್ಕಂಥದ್ದು ಬರ್ತಿದೆ. ಅದಾದ ಮೇಲೆ ಇಲ್ಲಿಯೂ ಸಹಿತ ಹಿಂದೆ ಮಹಾಭಾರತ ಕಾಲದ ಕೊನೆಯ ಭಾಗದಲ್ಲಿ ಕೃಷ್ಣ ಅರ್ಜುನರ ಈ ಭಾಗದಲ್ಲಿ ಹೋಗಿದ್ದರು, ಅವರ ಅಶ್ವಮೇಧ ಯಾಗ ಕುದುರೆ ಹೋಗಿತ್ತು ಅಂತಕ್ಕಂಥದ್ರ ಬಗ್ಗೆ ಕೆಲವು ಕಡೆಗೆ ಪೌರಾಣಿಕ ಉಲ್ಲೇಖನ ಇದೆ. ಹಾಗೆ
ಶ್ರೀರಾಮನ ಕಾಲದಲ್ಲಿ ಸಹಿತ ಈ ಭಾಗಕ್ಕೆ ಬಂದಿದ್ದಕ್ಕೆ ಇಲ್ಲಿ ಸಾಗರ ಬಡ್ಡಿ ಅಂತಕ್ಕಂಥದ್ದು ಒಂದು ಇದರಲ್ಲಿ ರಾಮನ ಪಾದ ಇದೆ ಅಂತಕ್ಕಂಥದ್ದು ಮತ್ತು ಸೀತೆ ಸೆರಗು ಅಂತಕ್ಕಂಥ ಅನೇಕ ವಿಚಾರಗಳು ಈ ಭಾಗದಲ್ಲಿ ಬರ್ತಾವೆ. ಆ ನಿಟ್ಟಿನಲ್ಲಿ ಇದು ಐತಿಹಾಸಿಕ ಪೌರಾಣಿಕವಾಗಿದೆ. ಆದರೆ ಐತಿಹಾಸಿಕವಾಗಿ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಪೂರ್ವದಲ್ಲಿ ಇದು ಕುಮಾರರಾಮನ ನಾಡಿತ್ತು ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ಗುಹಾ ದೇವಾಲಯಗಳಿದೆ. ಒಂದು ಕಡೆಗೆ ಕುಮಾರರಾಮ ಬೆಟ್ಟದಲ್ಲಿ ಏನಪ್ಪ ಅಂದ್ರೆ ಈ ಕಲ್ಲು ಬಂಡೆಯಲ್ಲಿ ಕೊರೆದಿರ್ತಕ್ಕಂಥ ಒಂದು ಜೈನ ಬಸದಿ ಇದೆ ಮತ್ತು ಜೈನ ಬಸದಿಗಳು 3 ಬಿದ್ದಿದ್ದಾವೆ. ಆದರೆ ಇನ್ನೊಂದು ಬಂಡೆಯಲ್ಲಿ ಕೊರೆದಿರ್ತಕ್ಕಂಥ ಜೈನ ಬಸದಿ ಏನಾಗಿಲ್ಲ, ಅದು ಭಾಳ ಇನ್ನೂ ಗಿಡುಗಂಟೆಗಳಲ್ಲಿದೆ. ಹಾಗಾಗಿ ಈ ಭಾಗದಲ್ಲಿ ಅನೇಕ ಅದೇ ರೀತಿಯಾಗಿ ನಮ್ಮ ಶಿಲಾಯುಗದ ಮಾನವ ಜನಾಂಗವನ್ನು ಗುಸ್ತಕ್ಕಂಥ ಅಲ್ಲಿರ್ತಕ್ಕಂಥ ಮೌರ್ಯರ ಮನೆ ಅಂತೀವಿ ನಾವು. ಅವು ಸಹಿತ ಏನಪ್ಪ ಈ ಸುತ್ತಮುತ್ತಲ ಪ್ರದೇಶ ಅನೇಕ 5-6 ಕಡೆಗೆ ಇವತ್ತು ಇಲ್ಲಿ ಇರ್ಬೋದು. ಆ ಮುದುಕಿ ಹೋಟ್ಲ ಅಂತಾರೆ, ಯಾವುದು ನಮ್ಮ ಬೂದೇಶ್ವರ ದೇವಸ್ಥಾನ ಎದುರಿಗೆ ಹೋಗ್ತೀವಲ್ಲ ಆ ಭಾಗದಲ್ಲಿದ್ದಾವೆ ಮತ್ತು ಇಲ್ಲಿ ಮೇಲ್ಗಡೆ ಇದ್ದಾವೆ. ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಮೂಲವಾಗಿ ಈ ಕೋಟೆಯಲ್ಲಿ ಏನಂದ್ರೆ ಶಕ್ತಿ ದೇವತೆ ಆಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ, ಆಂಜನೇಯ ಮತ್ತು ಕನಕಾಚಲಾಪತಿ ಮತ್ತು ಈಶ್ವರನೆಂದರೆ ಪರ್ವತೇಶ್ವರ ಅಂತಕ್ಕಂಥ ದೇವಸ್ಥಾನ ಅಂತಕ್ಕಂಥದ್ದು ಉಲ್ಲೇಖನ ಬರ್ತದೆ. ಮುಂದಿರ್ತಕ್ಕಂಥದ್ದು ವೀರಭದ್ರ ದೇವಸ್ಥಾನ ಒಂದು ಅದನ್ನು ಎಲ್ಲ ಸಂಶೋಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅನೇಕ ಇದಿದೆ. ಇದೇ ರೀತಿಯಾಗಿ ಈ ಬೆಟ್ಟದ ಮೇಲೆ ಆಂಜನೇಯ ಬೆಟ್ಟದ ತಿಮ್ಮಪ್ಪ ಅಂತಕ್ಕಂಥ ದೇವಸ್ಥಾನ ಇದೆ. ಅಲ್ಲಿ ನೀರು ಕೂಡ ಇದೆ ಮತ್ತು ದೇವಸ್ಥಾನ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಮತ್ತು ಪೂರ್ವದ್ದು ಅಂತಕ್ಕಂಥದ್ದು ಇತಿಹಾಸ ತಜ್ಞರು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಇವೆಲ್ಲವುಗಳನ್ನು ರಕ್ಷಣೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಮತ್ತು ಇದನ್ನು ನಾವು ಇವತ್ತು ಪುರಾತತ್ವ ಇಲಾಖೆಗೆ ಬರೆಯೋದ್ರ ಮುಖಾಂತರ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಅವರು ಸಹಕಾರ ಇದ್ದಂದರೆ ಸರ್ಕಾರದ್ದು ಸೇರುತ್ತೆ, ಇಲ್ಲಾಂದರೆ ಬೇರೆ ಬೇರೆ ರೀತಿಯಿಂದ ಅದಕ್ಕೆ ತಪ್ಪು ಕಲ್ಪನೆಯನ್ನು ಕಟ್ತಾರೆ ಅಂತಕ್ಕಂಥದ್ದು ಒಂದು ಇಟ್ಕೊಂಡು ಈ ರಕ್ಷಣೆ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಇದನ್ನೇನಪ್ಪ ಅಂದರೆ ಸಂಸ್ಕೃತಿ ಮತ್ತು ಪುರಾತತ್ವ ಇಲಾಖೆಯವರು ಇದನ್ನೇನಪ್ಪ ಅಂದ್ರೆ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತೀವಿ. ಮತ್ತೊಮ್ಮೆ ಏನಪ್ಪ ಅಂದ್ರೆ ಈ ಒಂದು ಚಾರಣ ಬಳಗಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಚಾರಿತ್ರಿಕ ಸ್ಥಳಗಳಿಗೆ ಅವುಗಳ ಸಂರಕ್ಷಣೆಯ ಉದ್ದೇಶ ಮತ್ತು ಚರಿತ್ರೆಯ ಮನವರಿಕೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ತಿಂಗಳು ಚಾರಣವನ್ನು ಹಮ್ಮಿಕೊಳ್ತಾ ಇದೆ. ಈಗಾಗಲೇ ನಮ್ಮ ಗಂಗಾವತಿ ಚಾರಣ ಬಳಗವು ಯಶಸ್ವಿಯಾಗಿ 4 ಚಾರಿತ್ರಿಕ ಸ್ಥಳಗಳಿಗೆ ಯಶಸ್ವಿ ಚಾರಣವನ್ನು ಕೈಗೊಂಡಿರ್ತಕ್ಕಂಥದ್ದು. ಈ ಚಾರಣ ಬಳಗದಲ್ಲಿ ಗಂಗಾವತಿಯ ಬೇರೆ ಬೇರೆ ಕ್ಷೇತ್ರಗಳ ವೈದ್ಯರು, ವಕೀಲರು, ಉಪನ್ಯಾಸಕರು, ಉದ್ಯಮಿಗಳು, ವ್ಯಾಪಾರಿಗಳು ಹೀಗೆ ಬೇರೆ ಬೇರೆ ಆಸಕ್ತ ಕ್ಷೇತ್ರಗಳ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಚಾರಣ ಬಳಗ ಇವತ್ತು 5ನೇ ಚಾರಣವನ್ನು ಗಂಗಾವತಿ ತಾಲೂಕಿನ ಪ್ರಸಿದ್ಧ ಚಾರಿತ್ರಿಕ ಸ್ಥಳ ಮತ್ತು ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಹೇಮಗುಡ್ಡಕ್ಕೆ ಹಮ್ಮಿಕೊಂಡಿದೆ. ಇವತ್ತು ಈ ಸ್ಮಾರಕಗಳಿವೆ, ದೇವಾಲಯಗಳಿವೆ, ಇವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಗತ್ಯವಾಗಿದೆ. ಈ ಮೊದಲೇ ಸನ್ಮಾನ್ಯ ಗಂಗಾವತಿಯ ಹಿರಿಯ ಸಂಸದರು, ಮಾಜಿ ಸಂಸದರು, ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಎಚ್ ಜಿ ರಾಮುಲುರವರು ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಹಿರಿಯ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಎಚ್ ಆರ್ ಶ್ರೀನಾಥ್ರವರು ಈ ಕ್ಷೇತ್ರವನ್ನು ಪುನರುಜ್ಜೀವನಗೊಳಿಸಿ ಇಲ್ಲಿರ್ತಕ್ಕಂಥ ದುರ್ಗಾ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ಸಾಕಷ್ಟು ಈ ಕ್ಷೇತ್ರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ನವರಾತ್ರಿ ಉತ್ಸವವನ್ನು ಭಾಳ ಅದ್ಧೂರಿ ವೈಭವ ಸಡಗರದಿಂದ ಆಚರಿಸ್ತಾ ಬಂದಿದ್ದಾರೆ. ಸೊ ಇದ್ರ ಜೊತೆಗೇ ಇದೀಗ ನಮ್ಮ ಚಾರಣ ಬಳಗ ಹಿಂದಿನ ಈ ಕೋಟೆಯ ಒಳಗಡೆ ಇರತಕ್ಕಂಥ ಪ್ರಾಚೀನ ಕನಕರಾಯ ಮತ್ತು ಶಿವ ದೇವಾಲಯಗಳನ್ನು ಸಂರಕ್ಷಿಸಿ ಸ್ವಚ್ಛಗೊಳಿಸಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಸಂಕಲ್ಪ ಹೊಂದಿದೆ. ಆ ಸಂಕಲ್ಪಕ್ಕೆ ಸನ್ಮಾನ್ಯ ಶ್ರೀ ಎಚ್ ಆರ್ ಶ್ರೀನಾಥ್ ಅವರು ಕೂಡ ಕೈಗೂಡಿಸಿದ್ದಾರೆ. ಅವರ ಸಹಾಯ ಸಹಕಾರದಿಂದ ಆ ಪ್ರಾಚೀನ ಸ್ಮಾರಕಗಳನ್ನು ಕೂಡ ಸಂರಕ್ಷಣೆಗೊಳಿಸಿ ಇಡೀ ಕೋಟೆಯನ್ನು ನಮ್ಮ ಭಾಗದ ಸುಂದರ ಧಾರ್ಮಿಕ ಕ್ಷೇತ್ರ ಮತ್ತು ಪ್ರವಾಸಿ ಕ್ಷೇತ್ರವನ್ನಾಗಿ ರೂಪಿಸ್ತಕ್ಕಂಥದ್ದು ಅವಶ್ಯ ಇದೆ. ಗಂಗಾವತಿ ಚಾರಣ ಬಳಗ ವತಿಯಿಂದ ಈ ಸಲ ನಾವು 5ನೇ ಚಾರಣವನ್ನು ಹೇಮಗುಡ್ಡ ಕೋಟೆ ಹಮ್ಮಿಕೊಂಡಿದ್ದೇವೆ. ನಮಗೆ ಸ್ಮಾರಕಗಳನ್ನು ಉಳಿಸುವಂಥ ಜವಾಬ್ದಾರಿ, ಸ್ವಚ್ಛ ಮಾಡುವಂಥ ಜವಾಬ್ದಾರಿ ನಮ್ಮ ಯುವ ಜನಾಂಗದ ಮೇಲಿದೆ. ಹಾಗಾಗಿ ಈ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಮುಖ್ಯ ಉದ್ದೇಶ. ನಾನು ಹೇಮಗುಡ್ಡಕ್ಕೆ ಬಂದಾಗೆಲ್ಲ ಪ್ರಾಣೇಶ್ ಜೊತೆ ನಾನು ಬಂದಾಗ ಈ ಕೋಟೆನೆಲ್ಲ ನೋಡಿ ನಾವು ಭಾಳ ಶಾಕ್ ಆದ್ವಿ. ಎಷ್ಟು ಚೆನ್ನಾಗಿದೆ ಕೋಟೆಗಳು, ಇವು ಯಾಕೆ ಯಾರು ಡೆವಲಪ್ ಮಾಡಿಲ್ಲ, ಇನ್ಯಾಕೆ ಸ್ವಚ್ಛತೆ ಮಾಡಿಲ್ಲ ಅಂತ ನನಗೆ 1 ವರ್ಷದಿಂದನೇ ನನಗೆ ಅದು ತಲೆಯಲ್ಲಿ ಬಂದಿತ್ತು. ಪ್ರಾಣೇಶ್ ಅವರು ಇದನ್ನು ಈಗ ಗುಡಿ ಆಮೇಲೆ ಮೇಲೆಲ್ಲ ಹೋಗಿ ನೋಡಿ ಬಂದು ಅಲ್ಲೆಲ್ಲ ಫೋಟೋ ತೆಗೆದು ಇದನ್ನು ಸ್ವಚ್ಛ ಮಾಡೋಕ್ಕೆ ಒಂದು ಏನಾರ ಕೆಲಸ ಮಾಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಅವರು
ನಾವು ಬೇರೆ ಬೇರೆ ಕಾರಣದಿಂದ ಬ್ಯುಸಿ ಆಗಿದ್ವಿ, ಅದರ ಕಡೆ ಲಕ್ಷ್ಯ ವಹಿಸಿದ್ವಿ. ಮೊನ್ನೆ ಯಲಬುರ್ಗದಲ್ಲಿ ಒಂದು ಸ್ಮಾರಕವನ್ನು ಸ್ವಚ್ಛ ಮಾಡಿದ ಮೇಲೆ ಬರ್ಬೇಕಾದ್ರೆ ಮತ್ತೆ ಇದಕ್ಕೆ ಭೇಟಿ ಕೊಟ್ಟು ಇದನ್ನು ನೋಡಿದ ಮೇಲೆ ಈ ಏನು ಗೋಪುರದ ಮೇಲೆ ಹಾಗೂ ಕೋಟೆ ಮೇಲೆ ದೊಡ್ಡ ದೊಡ್ಡ ಗಿಡಗಳು ಬೆಳೆದಿದ್ದವು. ಆ ಕಲ್ಲಿನ ಸಂಧಿಗಳಲ್ಲಿ ಆ ಗಿಡಗಳು ಬೆಳೆದ್ರಿಂದ ಆ ಸ್ಮಾರಕಗಳು, ಆ ಗೋಪುರಗಳು ಹಾಳಾಗುವ ಭಾಳಷ್ಟು ಇದಿದೆ, ಚಾನ್ಸ್ ಇದೆ. ಯಾಕಂದರೆ ಗೋಪುರಗಳಲ್ಲಿ ಬೆಟ್ಟಗಳು ದೊಡ್ಡದಾದಂಗೆಲ್ಲ ಗೋಪುರಗಳು ಆಮೇಲೆ ಕೋಟೆಗಳು ಶೀತಲವಾಗ್ತವೆ. ಹಾಗಾಗಿ ಎಲ್ಲ ಬೆಳೆದಂಥ ಗಿಡಗಳನ್ನೆಲ್ಲ ತೆಗೆದು ಅದಕ್ಕೆ ಎಸಿಡ್ ಹಾಕಿ ಅದನ್ನು ಸ್ವಚ್ಛ ಮಾಡಿ ಗೋಪುರವನ್ನು ಮತ್ತು ಕೋಟೆಯನ್ನು ಉಳಿಸ್ಕೋಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಹಾಗಾಗಿ ಅದಕ್ಕೆ ಎಲ್ಲರೂ ನಮ್ಮ ಗೆಳೆಯರಾದ ವೈದ್ಯರಿಂದ ಹಾಗೂ ಚಾರಣ ಬಳಗದ, ಆಮೇಲೆ ನಮ್ಮ TP ಮೆಂಬರ್ ರಫಿ ಅವರು ಬಂದಿದ್ದಾರೆ, ನಮ್ಮ ಡಾಕ್ಟರ್ ಪ್ರಶಾಂತ್ ದೇಸಾಯಿ ಅವರು, ಆನಂದಕ್ಕಿ ಅವರು, ಪ್ರತಿಯೊಬ್ಬರು ಇದಕ್ಕೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಶರಣಬಸಪ್ಪ ಕೋಲ್ಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಚಾಲಕರಾದ ಮಂಜುನಾಥ್ ಗುಡ್ಲಾನೂರವರ ಸಹಯೋಗದೊಂದಿಗೆ ಸಹಾಯ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಜಂಗಮ ಕಲ್ಗುಡಿಯ ಕಳಕನಗೌಡರು ಈ JCBಯನ್ನು ಒದಗಿಸ್ತಾ ಇದ್ದಾರೆ. ಹಾಗಾಗಿ ಈ ಸ್ವಚ್ಛತೆ ಕಾರ್ಯಕ್ರಮ ನಮಗೆ ಭಾಳಷ್ಟು ನಾವು ತೀವ್ರಗತಿಯಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ JCBಯನ್ನು ಅನುಕೂಲ ಮಾಡಿಕೊಟ್ಟ ಕಳಕನಗೌಡರಿಗೂ ಹಾಗೂ ಲಯನ್ಸ್ ಕ್ಲಬ್ ಈ ಸ್ವಚ್ಛತಾ ಆಂದೋಲನಕ್ಕೆ ಸಹಾಯ ಸಹಕಾರ ಕೊಟ್ಟ ಲಯನ್ಸ್ ಕ್ಲಬ್ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಗೆ ಹಾಗೂ ಈ ಗ್ರಾಮದ ಕುಂಪು ಗ್ರಾಮದ ಸಮಸ್ತ ನಾಗರಿಕರಿಗೆ ಹಾಗೂ ಈ ಹೇಮಗುಡ್ಡದ ಉಸ್ತುವಾರಿ ಹೊತ್ತಿರುವ ಶ್ರೀನಾಥ್ ದನಿ ಅವರಿಗೆ ಈ ಥರ ಮಾಡ್ಬೇಕಂದಾಗ ಅವರು ಖುಷಿಯಿಂದ ಈ ಕಾರ್ಯಕ್ರಮ ಒಪ್ಕೊಂಡಿದ್ದಾರೆ. ಅವರು ಇನ್ನೂ ಸ್ವಲ್ಪ ಸಮಯ ನಂತರ ಈ ಕೆಲಸದಲ್ಲಿ ಪಾಲ್ಗೊಳ್ತಾರೆ. ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿ ನಾನು ಮಾತನಾಡ್ತೀನಿ. ನಮ್ಮ ಹೇಮಗುಡ್ಡದ ದುರ್ಗಾದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿನ ನಮ್ಮ ಹಿರಿಯ ಮುಖಂಡರಾಗಿರುವಂಥ ಶ್ರೀನಾಥನ್ ಅವರಿಗೆ ವಂದನೆಗಳು. ಇಲ್ಲಿ ಬಂದಿರುವಂಥ ಎಲ್ಲ ಡಾಕ್ಟರು, ಈ ಬಳಗದವರು, ಯುವಕರು, ಇಲ್ಲಿ ನಮ್ಮ ದಸರಾ ಮಹೋತ್ಸವಕ್ಕೆ ಬಂದಿರುವಂಥ ಎಲ್ಲ ಮುಖಂಡರಿಗೆ ನಮಸ್ಕರಿಸುತ್ತಾ ನಾನು ಮಾತಾಡ್ತೀನಿ. ನಾವು ಇಲ್ಲಿ 30-40 ವರ್ಷ ಈ ದೇವಿ ಆಶೀರ್ವಾದ, ಈ ದೇವಿ ಆಶೀರ್ವಾದದಿಂದನೇ ಈ ಗಂಗಾವತಿ ಒಳಗೆ ಕಳಕನಗೌಡರು ಅಂತೇಳಿ ನಾವು ಒಳ್ಳೆ ಇದರಲ್ಲೇ ಬಂದಿರುವಂಥವ್ರು. ಈ ಒಂದನೇದು ಮೈಸೂರು ದಸರಾ, ಎರಡನೇದು ನಮ್ಮ ಹೇಮಗುಡ್ಡ ದುರ್ಗಾದೇವಿ ದಸರಾ ಅಂಥೇಳಿ ರೆಕಾರ್ಡ್ ಆಗಿರುವಂಥ ನಮ್ಮ ಕರ್ನಾಟಕದಲ್ಲೇ ಇಂಥ ಭಾಗ್ಯ ನಮಗೆ ಅವಕಾಶ ಸೇವೆ ಮಾಡೋ ಸಿಕ್ಕದಂದ್ರೆ ನಾವು ಪುಣ್ಯವಂತರಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಏನು ಈ ಒಳಗದವರು ಎಲ್ಲ ಹೇಳಿದಾಗ ಈ ಕ್ಷೇತ್ರದೊಳಗೆ ನಾವು ಏನು ಸೇವೆ ಮಾಡಿದ್ರೂ ಕಮ್ಮಿ. ಸಾರ್ವಜನಿಕರ ಸೇವಾ ಮತ್ತು ಈ ಟಾಚವ್ ಎಲ್ಲ ಇಡೀ ಇತಿಹಾಸ ಇರುವತಕ್ಕಂಥವು ಆಯ್ತು ರೀ, ನಾವು ಬರ್ತೀವಿ ಎಲ್ಲ ಸೇವೆ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಒಂದು ಅಂತಲ್ಲ, ಇಂಥವು ಎಲ್ಲೇ ಸಹಕಾರವು ಎಲ್ಲ ಗುಡಿ, ಕಾಲೇಜು ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಕಂಪ್ನಿಯಿಂದ ನಾವು ಮಿಷನರಿನ ಉಚಿತವಾಗಿ ಹಿರಿಯರ ಮಾರ್ಗದರ್ಶನ ಒಳಗೆ ಸೇವೆ ಮಾಡಬೇಕಂತ ನಮಗೆ ಭಾಳ ಸಂತೋಷ. ಯಾಕಂದರೆ ನಾವು ಈ ದೇವಿ ಗುಡಿಯಲ್ಲಿ ಕುಂತು ಹಿರಿಯರ ಆಶೀರ್ವಾದ ತೊಗೊಂಡು ಅವರು ಆಶೀರ್ವಾದದಿಂದ ಬದುಕಿರುವಂಥವ್ರು ನಾವು ಈ ಮಟ್ಟಕ್ಕೆ ಬರಬೇಕಂದ್ರೆ. ನಾವೇನು ಕೊಪ್ಪಳದ ತಾಲೂಕು, ಯಲಬುರ್ಗಾ ತಾಲೂಕು ಕಲ್ಲೂರವರು ಆ ಕಾಲದಾಗ ಬಂದು ಈ ದೇವಿ ಆಶೀರ್ವಾದ, ಹಿರಿಯ ಮುಖಂಡರ ಆಶೀರ್ವಾದ, ಗಂಗಾವತಿ ಹಿರಿಯರ ಆಶೀರ್ವಾದ, ಈ ಆಶೀರ್ವಾದ ಎಲ್ಲ ದುರ್ಗಾ ತಾಯಿ ಎಲ್ಲರಿಗಿರಲಿ. ದಸರಾ ಹಬ್ಬದ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು, ತಾಯಿ ಆಶೀರ್ವಾದ ಮಾಡಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಗಂಗಾವತಿಯ ಚಾರಣ ಬಳಗದ ವತಿಯಿಂದ 5ನೇ ಚಾರಣ ಕಾರ್ಯಕ್ರಮ ಹೆಸರು ವಿಶೇಷವಾಗಿ ಚರಿತ್ರೆಯ ಒಂದು ವಿಶೇಷವಾದಂತಹ ಮಹತ್ವದ ಸ್ಥಳವಾದಂತಹ ಹೇಮಗುಡ್ಡಕ್ಕೆ ಹೆಸರು ಆಗಮಿಸಿದ್ದೇವೆ. ವಿಜಯನಗರ ಮತ್ತು ಕನಕಗಿರಿ ಪಾಳೆಗಾರರು ಮತ್ತು ಕುಮ್ಮಟ ದುರ್ಗದ ಜೊತೆ ಒಂದು ಸಾಂಸ್ಕೃತಿಕವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಐತಿಹಾಸಿಕವಾದಂತಹ ಹಲವಾರು ದೇವಾಲಯಗಳನ್ನು, ಸಂಗತಿಗಳನ್ನು ಇಲ್ಲಿ ಒಳಗೊಂಡಿದೆ. ಇವತ್ತು ಈ ಹೇಮಗುಡ್ಡದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಈ ಪ್ರಾಚೀನ ಸ್ಮಾರಕಗಳನ್ನು ಸ್ವಚ್ಛತೆಯನ್ನು ಮಾಡೋದರ ಮುಖಾಂತರ ಮುಂದಿನ ಪೀಳಿಗೆಗೆ, ತಲೆಮಾರಿಗೆ ಈ ಒಂದು ಅದ್ಭುತವಾದ ಸಾಂಸ್ಕೃತಿಕ ಪರಂಪರೆಯನ್ನು, ಶ್ರೀಮಂತ ಚರಿತ್ರೆಯನ್ನು ತಲುಪಿಸಬೇಕನ್ನೋ ಒಂದು ಆಶಯ ಈ ಒಂದು ಯೋಜನೆ ಹೊಂದಿ ಇದೆ. ಎಲ್ಲ ಹಿರಿಯರು ಮತ್ತು ವೈದ್ಯರುಗಳ ತಂಡ ಮತ್ತು ಇತಿಹಾಸಕಾರರಾದಂತಹ ಸಂಶೋಧಕರಾದಂತಹ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಸರ್ ಹಾಗೂ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ರವರ ನೇತೃತ್ವದಲ್ಲಿ ಈ ಒಂದು ಬಳಗ ಇಲ್ಲಿ ಆಗಮಿಸಿದೆ. ಹೇಮಗುಡ್ಡ ನೈಸರ್ಗಿಕವಾಗಿಯೂ ಮತ್ತು
ಐತಿಹಾಸಿಕವಾಗಿ ಭಾಳ ಮಹತ್ವವಾದಂಥ ಕ್ಷೇತ್ರ. ಈಗ ತಮಗೆಲ್ಲ ಗೊತ್ತಿರತಕ್ಕಂಥ ರೀತಿಯಲ್ಲಿ ನಾವು ನವರಾತ್ರಿ ಹಬ್ಬ ಇಲ್ಲಿ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಇದೇ ಸನ್ನಿವೇಶದಲ್ಲಿ ಈ ಪರಿಸರದಲ್ಲಿರ್ತಕ್ಕಂಥ ದೇವಾಲಯಗಳಂಥ ಶಿವ ದೇವಾಲಯ ಮತ್ತು ಲಕ್ಷ್ಮೀ ನರಸಿಂಹ ದೇವಾಲಯ, ದುರ್ಗಾ ಬೆಟ್ಟ ಮತ್ತು ಆಂಜನೇಯನ ಬೆಟ್ಟ, ಈ ಎಲ್ಲ ಪರಿಸರದಲ್ಲಿರ್ತಕ್ಕಂಥ ಈ ಕ್ಷೇತ್ರವನ್ನು ಸರಿಯಾದ ರೀತಿಯಿಂದ ಉಳಿಸಿಕೊಂಡು ಹೋಗಬೇಕು ಅನ್ನೋ ಒಂದು ಆಶಯ ಮತ್ತು ಉದ್ದೇಶ ಇದರಿದೆ. ಇದಕ್ಕಾಗಿ ನಾವು ನಮ್ಮ ಗಂಗಾವತಿ ಸುತ್ತಲಿನ ಪರಿಸರದಲ್ಲಿ ಸಾಕಷ್ಟು ನಮ್ಮ ಹಿಂದಿನ ಚರಣಗಳಲ್ಲಿ ಕೂಡ ಮೌರ್ಯರ ಬೆಟ್ಟ, ಚಿಕ್ಕಬಳ್ಳಕಲ್ಲ ಮೌರ್ಯರ ಬೆಟ್ಟ ಮತ್ತು ಖಾನ್ಸಾಬ್ ಗವಿ ಮತ್ತು ಆಗೋಲಿ ಬೆಟ್ಟ ಇಲ್ಲೆಲ್ಲ ಚಾರಣವನ್ನು ಕೈಗೊಂಡಿರ್ತಕ್ಕಂಥದ್ದು. ಅಲ್ಲೆಲ್ಲ ಹೋದಾಗ ಒಂದು ಕೊರತೆ ನಮ್ಮ ಬಳಗದವರಿಗೆಲ್ಲ ಕಂಡದ್ದೇನೆಂದರೆ ಇವುಗಳನ್ನು ಉಳಿಸಿ ಮತ್ತು ಮುಂದಿನ ತಲೆಮಾರಿಗೆ ಇದನ್ನು ಸಂರಕ್ಷಿಸಬೇಕು ಅನ್ನೋ ಆಶಯದಿಂದ ನಾವು ಹಲವಾರು ಯೋಜನೆಗಳನ್ನು ಈ ನಮ್ಮ ಚಾರಣ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ಅದರ ಮೊದಲನೇ ಹಂತವಾಗಿ ಇವತ್ತು ಈ ಕ್ಷೇತ್ರದ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೀತಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಸ್ಥಳೀಯರ ಸಹಕಾರದೊಂದಿಗೆ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕ್ಷೇತ್ರದನ್ನು ಒಂದು ಒಳ್ಳೆಯ ಉತ್ತಮ ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಇಲ್ಲಿ ಪ್ರಾಕೃತಿಕ ಪರಿಸರ ಇದೆ, ನೀರಿನ ವ್ಯವಸ್ಥೆ ಇದೆ ಮತ್ತು ಮುಖ್ಯವಾಗಿ ಅತ್ಯಂತ ಐತಿಹಾಸಿಕವಾದಂತಹ ದೇವಾಲಯಗಳು ಈ ಒಂದು ಪರಿಸರದಲ್ಲಿ ಇರೋದರಿಂದ ಇವುಗಳನ್ನು ಕಾಪಾಡಿಕೊಳ್ಳಬೇಕಾದ ಜರುರತ್ತು ನಮಗೆಲ್ಲ ಭಾಳ ಅನಿವಾರ್ಯತೆ ಇದೆ. ಬಹುಶಃ ಹೀಗೆ ಬಿಟ್ಟುಬಿಟ್ರೆ ಇವು ನಾಶ ಆಗಿ ಹೋಗಿ ಮುಂದಿನ ತಲೆಮಾರಿಗೆ ನಾವು ಏನನ್ನೂ ಕೊಡದೇ ಇರತಕ್ಕಂಥ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ನಾವು ಈಗಿನ ಇಲ್ಲಿನ ವಾಸ್ತುಶಿಲ್ಪ, ಇಲ್ಲಿನ ಶಿಲ್ಪಕಲೆ ಅಚ್ಚರಿಯಾದಂಥ ರೀತಿಯೊಳಗಡೆ ನಮಗೆ ಸಿಗ್ತಾ ಇದೆ. ಇಲ್ಲಿನ ಭಾಳ ಐತಿಹಾಸಿಕವಂಥ ಅಡಗುದಾಣಗಳು ಇವೆಲ್ಲವುಗಳು ಒಂದು ಚರಿತ್ರೆಯಲ್ಲಿ ಪುಟಗಳಲ್ಲಿ ಭಾಳ ಜೀವಂತಿಕೆಯನ್ನು ಉಂಟು ಮಾಡತಕ್ಕಂಥ ಸಂಗತಿಗಳು. ಅವುಗಳನ್ನು ಸಂರಕ್ಷಿಸಬೇಕು ಮತ್ತು ಮುಖ್ಯವಾಗಿ ಏನಂದರೆ ನಾವು ಇದನ್ನು ಆದಷ್ಟು ಬೇಗನೆ ಸರ್ಕಾರದ ನೆರವಿನೊಂದಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಪುರಾತತ್ವ ಇಲಾಖೆಯವರು ಮತ್ತು ರಾಜ್ಯ ಮತ್ತು ಕೇಂದ್ರದ ಎಲ್ಲ ಪುರಾತತ್ವ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು ಈ ಕುರಿತು ಆಸಕ್ತಿ ವಹಿಸಬೇಕು. ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಈ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ನಾನೆಲ್ಲರಲ್ಲೂ ಚಾರಣ ಬಳಗದ ಪರವಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ಚಾರಣ ಬಳಗ ಗಂಗಾವತಿಯಿಂದ ಇದು 5ನೇ ಚಾರಣ ನಾವು ಹಮ್ಮಿಕೊಂಡಿರೋದು. ಈ ಚಾರಣ ಬಳಗದಿಂದ ಬರೀ ಯಾವುದೋ ಒಂದು ಬೆಟ್ಟಕ್ಕೆ ಚಾರಣ ಹೋಗಿ ಬರ್ತಕ್ಕಂಥ ಒಂದೇ ಕೆಲಸ ಅಲ್ಲ. ನಾವು ಗಂಗಾವತಿಯವರು ಐತಿಹಾಸಿಕವಾಗಿ ಭಾಳ ಶ್ರೀಮಂತರಿದ್ದೀವಿ. ಆ ಇತಿಹಾಸನ ಸಂರಕ್ಷಣೆ ಮಾಡೋದ್ರಲ್ಲಿ ಭಾಳ ಬಡವರಾಗಿದ್ದೀವಿ ಅಂತಕ್ಕಂಥ ಒಂದು ಚಿಂತೆ ನಮ್ಮೆಲ್ಲರಲ್ಲಿ ಕಾಣ್ತಾ ಇದೆ. ಈ ಒಂದು ಚಾರಣಗಳಿಗೆ ಬಂದಾಗ ನೋಡೋದಾಗ ಗೊತ್ತಾಗ್ತದೆ. ಇಲ್ಲಿ ಆಗಬೇಕಾಗಿರೋದೇನಂತಂದರೆ ಮುಂದಿನ ಪೀಳಿಗೆಗೆ ನಮ್ಮ ಶ್ರೀಮಂತಿಕೆ, ಐತಿಹಾಸಿಕ ಶ್ರೀಮಂತಿಕೆಯನ್ನು ಕೊಡುಗೆಯಾಗಿ ನೀಡೋದ್ರಲ್ಲಿ ಅಂಥ ಕೆಲಸ ನಾವು ಎಲ್ಲರೂ ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಕೋಲ್ಕರ್ ಸರು, ಶಿವಕುಮಾರ್ ಮಾಲಿಪಾಟೀಲ್ ಸರ್ ಹಾಗೂ ಉಳಿದಂಥ ಎಲ್ಲ ಲಯನ್ಸ್ ಕ್ಲಬ್ ಇರ್ಬೋದು, IMA ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಸೇರಿ ಏನು ಬಂದಿದ್ದೀವಿ, ನಮ್ಮ ಒಂದೇ ಯೋಚನೆ ಇರ್ತಕ್ಕಂಥದ್ದು, ನಮ್ಮ ಗಂಗಾವತಿ ಭತ್ತದ ನಾಡು ಅಂತ ಕರ್ಸ್ಕೊತಾ ಇದ್ವಿ. ಇವತ್ತು ನೀರಿನ ಕೊರತೆಯಿಂದ ಒಂದೇ ಬೆಳೆ ಆಗಿದೆ. ಇನ್ನು ಮುಂದೆ ಐತಿಹಾಸಿಕವಾಗಿ ನಾವು ಶ್ರೀಮಂತರಾಗಿರೋದನ್ನ ಇಡೀ ಪ್ರಪಂಚಕ್ಕೆ ಕೊಡಬೇಕು. ಐತಿಹಾಸಿಕ ಒಂದು ಸ್ಥಳ ಗಂಗಾವತಿ ಅಂತ ಗುರುತಿಸಬೇಕು ಅಂತಂತ ಒಂದು ಕೆಲಸನ ನಾವು ಮಾಡಬೇಕಂತಂದೇಳಿ ಈ ಒಂದು ಚಾರಣ ವಿಶೇಷವಾಗಿ ನಾವು ಕೈಗೊಂಡಿದ್ದೀವಿ. ಎಲ್ಲರೂ ಸೇರಿ ಇದನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಚಾರಣ ಬಳಗ ಹಾಗೂ ಲಯನ್ಸ್ ಕ್ಲಬ್ ಇವರಿಂದ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಚಾರಿತ್ರಿಕ ಕಟ್ಟಡ, ದೇವಸ್ಥಾನಗಳನ್ನು ಉಳಿಸಿಕೊಳ್ಳುತ್ತಾ ಹಾಗೆ ಪರಿಸರ ಪ್ರಜ್ಞೆ ಎಲ್ಲರಲ್ಲಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹವ್ಯಾಸಿ ಚಾರಣ ಬಳಗ ಗಂಗಾವತಿಯವರು ಹಮ್ಮಿಕೊಳ್ತಾ ಇದ್ದಾರೆ ಸತತವಾಗಿ. ಇದು 5ನೇ ಚಾರಣ ಬಳಗ. ಹೀಗೆ ಇವೆಲ್ಲ ಒಂದು ಚಾರಿತ್ರಿಕ ಕಟ್ಟಡಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಇದರ ಒಂದು ಇತಿಹಾಸ ಕೂಡ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಸರ್ ಅವರು ಕೂಡ ಬಹಳಷ್ಟು ಕೂಲಂಕುಷವಾಗಿ ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು, ಹಾಗೆ ಇದನ್ನು ಮುಂದಿನ ಜನಾಂಗಕ್ಕೆ ನೀಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ಇವರೆಲ್ಲ ಕಾರ್ಯಕ್ರಮಕ್ಕೆ ಕೂಡ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಿದ್ದೇನೆ. ಬಹಳ ಸಂತೋಷದ ದಿನ ಇವತ್ತು. ನಮ್ಮ ಗಂಗಾವತಿ ಚಾರಣ ಬಳಗದಿಂದ ಹಮ್ಮಿಕೊಂಡಿರುವಂಥ ಈ ಒಂದು ಕನಕರಾಯನ ದೇವಾಲಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಚಾರಣ ಬಳಗದ ಎಲ್ಲರೂ ಬಂಧುಗಳು ಭಾಗವಹಿಸಿದ್ದಾರೆ. ಇದೇ ರೀತಿ ಇದು ನಿರಂತರವಾಗಿ, ಯಾಕಂದರೆ ಇದು ಒಂದು ದಿವಸದ ಕೆಲಸ ಅಲ್ಲ, ನಿರಂತರವಾಗಿ ಇದನ್ನು ಇಲ್ಲಿ ಬಂದು ಇದೆಲ್ಲ ಸ್ವಚ್ಛ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡುವ ಒಂದು ಜವಾಬ್ದಾರಿ ಚಾರಣ ಬಳಗದವರು ತಗೊಂಡಿದ್ದಾರೆ. ಸೊ ಇವೆಲ್ಲ ಒಂದು ಜವಾಬ್ದಾರಿಗೆ ಸಹಕರಿಸಿದಂಥ ಎಲ್ಲ ಪ್ರಮುಖರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಅದೇ ಥರ ಒಂದು ದಿವಸ ನಾವೇನು ಈಗ ಬಂದಿದ್ದೀವಿ, ಇಲ್ಲೆಲ್ಲ ಬರೀ ಮುಳ್ಳು ಗಂಟೆ ಎಲ್ಲ ಬೆಳೆದಿದ್ದವು. ಮುಂದೆ ಒಂದು ದಿವಸ ಇದು ಪ್ರಸಿದ್ಧವಾದ ಒಂದು ಚಾರಣ ಸ್ಥಳ ಮತ್ತು ಒಂದು ಪ್ರವಾಸಿ ತಾಣವಾಗಿ ಬೆಳಿಬೇಕಂಥೇಳಿ ನಾವೆಲ್ಲ ಆಶಿಸ್ತೀವಿ. ಧನ್ಯವಾದಗಳು.
ಗಂಗಾವತಿ ಚಾರಣ ಸಮಿತಿಯಿಂದ ವೈದ್ಯರ ಸಮೇತ ನಾವೆಲ್ಲ ಬಂದಿದ್ದೀವಿ ಇಲ್ಲಿ. ನನಗೆ ಮಟ್ಟಿಗೆ ಬಹಳ ಪ್ರಸಿದ್ಧವಾದ ಸ್ಥಳ ಇದು. ಸರ್ಕಾರ ಇಷ್ಟ್ಯಾಕೆ ಅಲಕ್ಷ್ಯ ಮಾಡಿದೆ ಅನ್ನೋದು ನನಗೆ ಬಹಳ ಕೆಟ್ಟ ಅನ್ನಿಸ್ತಿದೆ. ಇಷ್ಟು ಚೆಂದಿದೆ, ಭಾಳ ಚೆನ್ನಾಗಿದೆ. ಕೋಟೆ ಇದೆ, ದೇವಸ್ಥಾನ ಇದೆ, ಎಲ್ಲ ಅರಿಸ್ಕೊಂಡು ಬಿಟ್ಟಿದೆ. ಇದನ್ನು ಸ್ವಚ್ಛತೆ ಮಾಡೋದು ಅಷ್ಟೇ ಅಲ್ಲ, ಇದನ್ನು ಉಳಿಸಿ ಬೆಳೆಸ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಅದರ ಸಂಬಂಧ ಎಲ್ಲರೂ ಕೈಗೆ ಜೋಡಿಸ್ಬೇಕು. ಅದರ ಸಂಬಂಧ ಎಲ್ಲರೂ ಸಹಾಯ ಮಾಡ್ತಾಯಿದ್ದೀವಿ. ಈಗ ಇದು ಒಂದು ದಿನದ ಕೆಲಸ ಅಲ್ಲ ಅನಿಸುತ್ತೆ ನನಗೆ. ಘೋಷಣೆ ಮಾಡಿ ಇನ್ನೊಂದು 5-6 ದಿನ ಆದರೂ ಆಗುತ್ತೆ. ಅದಕ್ಕೆ ಕಳ್ಕೊಂಡ್ಕೊಡ್ರು ಅಂತಂದರೆ JCB ಸುತ್ತಲುಮುತ್ತಲು ಗುಡಿ ಸುತ್ತಲುಮುತ್ತಲದು ಎಲ್ಲ ಚಾರಣದ ವತಿಯಿಂದನೇ ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ. ಈಗ ಅದ್ರ ಸಂಬಂಧ ಎಲ್ಲರೂ ಕೈ ಜೋಡಿಸಿದರೆ ಇದು ಒಂದು ಒಳ್ಳೆ ತಾಣ ಆಗುತ್ತೆ, ಒಳ್ಳೆ ಪ್ರಸಿದ್ಧ ಸ್ಥಳ ಆಗುತ್ತೆ ಅಂತ ನಾವು. ಗಂಗಾವತಿ ಸುತ್ತಮುತ್ತ ಅನೇಕ ಚಾರಣ ಸ್ಥಳಗಳಿದ್ದು ಅದರಲ್ಲಿ ಹೇಮಗುಡ್ಡ ಕೂಡ ಒಂದು ಪ್ರಮುಖ ಸ್ಥಾನ ಅಂದ್ಕೊಂಡಿದ್ದೀವಿ. ಇಲ್ಲಿ ಅನೇಕ ಸ್ಮಾರಕಗಳು, ಐತಿಹಾಸಿಕ ಸ್ಮಾರಕಗಳು ಇರತಕ್ಕಂಥದ್ದು. ಇವನು ಉಳಿಸಿ ಬೆಳೆಸದೆ ಹೋದ್ರೆ ಅಂದರೆ ಮುಂದಿನ ಪೀಳಿಗೆಗಳಿಗೆ ನಾವು ಇಲ್ಲೊಂದು ಈ ಥರ ಸ್ಮಾರಕ ಇತ್ತು, ಇಲ್ಲೊಂದು ಇಂಥ ಇತಿಹಾಸ ಇತ್ತು ಅಂತ ಹೇಳೋದು ಕೂಡ ನಂಬಲಾರದಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಈ ಚಾರಣ ಬಳಗ ಸದಸ್ಯರು ಹಾಕೊಂಡಿರ್ತಕ್ಕಂಥ ಯೋಜನೆ ಯಶಸ್ವಿಯಾಗಿ ಇದೊಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿ ಎಲ್ಲರೂ ಬಂದು ನೋಡ್ತಕ್ಕಂಥದ್ದು ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬಯಕೆ. ಇದಕ್ಕೆ ಹೆಚ್ಚಿನ ಸಹಕಾರ ಸುತ್ತಮುತ್ತ ಗ್ರಾಮಸ್ಥರು, ಸರ್ಕಾರ ವತಿಯಿಂದ ಹಾಗೂ ಊರಿನ ಪ್ರಮುಖರು ಮಾಡಿದರೆ ಇದು ಯಶಸ್ವಿಯಾಗಿ ಈ ಸ್ಥಳ ಸ್ವಚ್ಛತೆಗೊಳ್ಳೋದ್ರ ಜೊತೆ ಮುಂದೊಂದಿನ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಂದೇಳಿ ಬಯಸ್ತೀನಿ. ಈ ಪ್ರದೇಶವನ್ನು ಗಂಡುಗಲಿ ಕುಮಾರರಾಮ ಮತ್ತು ಕಂಪಿಲರಾಯ ಆಳ್ವಿಕೆ ಮಾಡಿದಂಥ ಪ್ರದೇಶ ಇದು. ದಸರಾ ಆಚರಣೆಯ ಮೂಲ ತಾಣ. ಗಂಡುಗಲಿ ಕುಮಾರರಾಮ ರತ್ನಸಿಂಹಾಸನದ ಮೇಲೆ ದೇವಿಯನ್ನು ಆರಾಧನೆ ಮಾಡ್ತಾ 9 ದಿವಸ ನವರಾತ್ರಿ ಪೂಜೆ ಮಾಡಿ ಇಲ್ಲಿಂದ ಹಿಡಿದು ಕುಮ್ಮಟದುರ್ಗದಲ್ಲಿ ಇರ್ತಕ್ಕಂಥ ಅರಮನೆವರೆಗೂ ಮೆರವಣಿಗೆ ಮಾಡಿ ದಸರಾ ಆಚರಣೆಗೆ ಚಾಲನೆ ಕೊಟ್ಟಂಥ ಗಂಡುಗಲಿ ಕುಮಾರರಾಮ. ಇದು ಇನ್ನೂ ಈ ಭಾಗದಲ್ಲಿ ಇರ್ತಕ್ಕಂಥ ಇತಿಹಾಸಕಾರರು ಮತ್ತು ಸಾಹಿತ್ಯ ಆಸಕ್ತರು ಮತ್ತು ರಾಜಕಾರಣಿಗಳು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಇದನ್ನು ಮುಂದಿನ ಯುವ ಪೀಳಿಗೆಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ನಮ್ಮ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಸರು ಇದರ ಸಲುವಾಗಿ ಭಾಳಷ್ಟು ಹೋರಾಟನೂ ಮಾಡ್ತಾ ಇದ್ದಾರೆ. ಇದೇ ಥರ ಎಲ್ಲರೂ ಇತಿಹಾಸಕಾರರು ಇದ್ರ ಮೇಲೆ ಇಚ್ಛಾಶಕ್ತಿ ತೋರಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಮೈಸೂರಿನಲ್ಲಿ ನಡೀತಕ್ಕಂಥ ದಸರಾ ಉತ್ಸವಕ್ಕೆ ಸರ್ಕಾರ ಯಾವ ರೀತಿ ಆದ್ಯತೆ ಕೊಡ್ತೈತೆ, ಈ ಪ್ರದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಈ ಕುಮ್ಮಟದುರ್ಗದ ಅರಸರಿಗೂ ಮತ್ತು ಈ ಒಂದು ಪ್ರದೇಶಕ್ಕೆ ಸರ್ಕಾರ ಅಷ್ಟೇ ಮಾನ್ಯತೆ ಕೊಡಬೇಕಂತೇಳಿ ಈ ಮೂಲಕ ನಾನು ಚಾರಣ ಬಳಗದ ವತಿಯಿಂದ ಒತ್ತಾಯಿಸ್ತೀನಿ. ಚಾರಣ ಬಳಗದ ಸದಸ್ಯರಿಗೆಲ್ಲ ಹೇಮಗುಡ್ಡ ಕ್ಷೇತ್ರಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳು. ಗಂಗಾವತಿ ಚಾರಣ ಬಳಗ ತನ್ನ 5ನೇ ಯಶಸ್ವಿ ಚಾರಣವನ್ನು ನಮ್ಮ ಪ್ರದೇಶದ ಅತ್ಯಂತ ಮಹತ್ವದ ಚಾರಿತ್ರಿಕ ಸ್ಥಳವಾಗಿರ್ತಕ್ಕಂಥ ಹೇಮಗುಡ್ಡ ಅಥವಾ ಮೂಲತಃ ಹೆಮ್ಮಿಗುಡ್ಡ ಕೋಟೆ ಪ್ರದೇಶಕ್ಕೆ ಇವತ್ತು ಆಯೋಜಿಸಿದೆ. ನಮ್ಮ ಗಂಗಾವತಿ ಚಾರಣ ಬಳಗದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ಬರೀ ಕೇವಲ ಬೆಟ್ಟಗಳನ್ನು ಸುತ್ತುವುದಲ್ಲ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಚಾರಿತ್ರಿಕ ಮತ್ತು ಪ್ರಾಗೈತಿಹಾಸಿಕ ಸ್ಥಳಗಳ ಬಗ್ಗೆ ಜನರನ್ನು ಅದರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತಕ್ಕಂಥದ್ದು, ಆ ಸ್ಥಳಗಳ ಮಹತ್ವವನ್ನು ಬಿಂಬಿಸುವುದು ಮತ್ತು ಅಂಥ ಪ್ರಾಚೀನ ಸ್ಮಾರಕಗಳ ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿಪಡಿಸುವುದು ಮತ್ತು ಕ್ರಮೇಣ ಅವುಗಳನ್ನು ಪ್ರವಾಸೋದ್ಯಮ ಕ್ಷೇತ್ರಗಳಾಗಿ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಗಂಗಾವತಿ ಚಾರಣ ಬಳಗ ತನ್ನ ಮೂಲ ಉದ್ದೇಶಗಳನ್ನು ಇಟ್ಟುಕೊಂಡು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾಯಿದೆ. ಸೊ ಇವತ್ತು 5ನೇ ಚಾರಣವನ್ನು ನಾವು ಹೇಮಗುಡ್ಡ ಕ್ಷೇತ್ರಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ಹೇಮಗುಡ್ಡ ಕ್ಷೇತ್ರದ ಇತಿಹಾಸ ತುಂಬ ರೋಚಕವಾಗಿರ್ತಕ್ಕಂಥದ್ದು. ನೈಸರ್ಗಿಕವಾಗಿ ತುಂಬ ಆಯಕಟ್ಟಿನ ಸ್ಥಳದಲ್ಲಿ ಈ ಕೋಟೆಯನ್ನು ನಿರ್ಮಿಸಲಾಗಿದೆ. 2 ಬೆಟ್ಟಗಳನ್ನು ಹೊಂದಿಕೊಂಡು ಸುಮಾರು 90 ಡಿಗ್ರಿ ಕೋನದಲ್ಲಿ ಈ ಕೋಟೆಯನ್ನು, ಅಂದರೆ ಮುಂಭಾಗದಲ್ಲಿ ಮಾತ್ರ ಕೋಟೆಯನ್ನು ನಿರ್ಮಿಸಿ ಸುತ್ತಲೂ ನೈಸರ್ಗಿಕವಾಗಿರ್ತಕ್ಕಂಥ ಬೆಟ್ಟವೇ ಈ ಕೋಟೆಗೆ ಸಂರಕ್ಷಣೆ ಆಗಿದೆ. ಇದು ವಿಶೇಷವಾಗಿ ಕುಮ್ಮಟದುರ್ಗದ ಮತ್ತು ಕನಕಗಿರಿ ಪಾಳೆಗಾರರ ಸೈನಿಕ ಠಾಣೆಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ದುರ್ಗೆ ಅಂಥೇಳಿದು, ಇದಕ್ಕೆ ಹೆಮ್ಮಿ ಕೋಟೆ ದುರ್ಗ ಅಂಥೇಳಿ ಇದು ಪ್ರಸಿದ್ಧವಾಗಿದೆ. ಮೊಟ್ಟ ಮೊದಲಿಗೆ ಈ ಕೋಟೆಯ ಮೂಲ ದೇವಾಲಯಗಳನ್ನು, ಕೋಟೆಯ ಸ್ಥಳವನ್ನು ನಿರ್ಮಿಸಿರ್ತಕ್ಕಂಥ ಕೀರ್ತಿ ಕುಮ್ಮಟದುರ್ಗದ ಕಂಪಿಲರಾಯ ಮತ್ತು ಕುಮಾರರಾಮ ಅರಸರಿಗೆ ಸಲ್ತಾ ಇದೆ. ಅಂದರೆ 13ನೇ ಶತಮಾನದಲ್ಲಿ ಇಲ್ಲಿಯ ನಾವು ಕುಳಿತುಕೊಂಡಿರ್ತಕ್ಕಂಥ ಕನಕರಾಯ ದೇವಾಲಯವನ್ನು ನಿರ್ಮಿಸಲಾಗಿದೆ ಮತ್ತು ಕೋಟೆ ಕೆಲವು ಭಾಗಗಳನ್ನು 13ನೇ ಶತಮಾನದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಡೆಲ್ಲಿ ಸುಲ್ತಾನರ, ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತಗಲಕರು
ಈ ಕುಮ್ಮಟದುರ್ಗದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸೈನ್ಯವು ಕೂಡ ಆ ದೆಹಲಿ ಸೈನ್ಯದೊಂದಿಗೆ ಹೋರಾಟ ಮಾಡಿರ್ತಕ್ಕಂಥ ಸಂಗತಿಯನ್ನು ನಾವು ಮನಗಾಣಬಹುದಾಗಿದೆ. ಕುಮ್ಮಟದುರ್ಗದ ಪತನಾನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ಮೇಲೆ ಸ್ವಲ್ಪ ದಿವಸಗಳ ಕಾಲ ಅಂದರೆ ಸಂಗಮ ಮನೆತನದ ಕಾಲದವರೆಗೆ ಅಂದರೆ ಬುಕ್ಕರಿಂದ ಹಿಡಿದುಕೊಂಡು ಪ್ರೌಢದೇವರಾಯನ ಕಾಲದವರೆಗೆ ಈ ಕೋಟೆ ವಿಜಯನಗರದ ಅಧೀನದಲ್ಲಿತ್ತು. ಮುಂದೆ ಪ್ರೌಢದೇವರಾಯನ ಕಾಲದಲ್ಲಿ ಕನಕಗಿರಿಯಲ್ಲಿ ಪರಸಪ್ಪ ನಾಯಕ ರಾಜ್ಯವನ್ನು ಕಟ್ಟಿದ ಮೇಲೆ ಈ ಕೋಟೆಯನ್ನು ಕನಕಗಿರಿ ಪಾಳೆಗಾರರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಇಲ್ಲಿ ದುರ್ಗಾ ದೇವಾಲಯ, ಆಂಜನೇಯ ದೇವಾಲಯ, ಶಿವ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಪ್ರಾಯಶಃ ಪಾಳು ಬಿದ್ದಿರತಕ್ಕಂಥ ಈ ದೇವಾಲಯವನ್ನು, ನಾವು ಕುಳಿತಿರ್ತಕ್ಕಂಥ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿ ಇಲ್ಲಿ ಲಕ್ಷ್ಮೀ ನರಸಿಂಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಹೀಗಾಗಿ ಇದು ಕನಕರಾಯ ದೇವಾಲಯ ಅಂಥೇಳಿ ಪ್ರಸಿದ್ಧವಾಗಿದೆ. ಈ ಕೋಟೆ ಕನಕಗಿರಿ ಇತಿಹಾಸದಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸಿದೆ ಹೇಳ್ತಕ್ಕಂಥದ್ದು. ಇದು ಎಷ್ಟು ಆಯಕಟ್ಟಿನ ಸ್ಥಳ ಆಗಿತ್ತು ಅಂತ ಹೇಳಿದ್ರೆ, ಒಮ್ಮೆ ಕನಕಗಿರಿ ಆಳ್ತಕ್ಕಂಥ ಇಮ್ಮಡಿ ಉಡುಚಪ್ಪ ನಾಯಕನ ಅವಧಿಯಲ್ಲಿ ದೆಹಲಿ ಸುಲ್ತಾನ್ ಆಗಿರ್ತಕ್ಕಂಥ ಮೊಘಲ್ ಸಾಮ್ರಾಟ ಔರಂಗಜೇಬ್ ವಾಗಿನಗೆರೆ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ವಾಗಿನಗೆರೆ ಕೋಟೆಯಲ್ಲಿ ಇರ್ತಕ್ಕಂಥ ಸುರಪುರದ ದೊರೆ ಅಸರಂಗಿ ಪಾಮನಾಯಕನನ್ನು, ಬಹರಿ ಪಿಡ್ಡನಾಯಕನನ್ನು ಸೆರೆ ಹಿಡಿಬೇಕು ಅಂತಕ್ಕಂಥದ್ದು ಅವನ ಯೋಜನೆ ಆಗಿತ್ತು. ಹಾಗಾಗಿ ಆ ವಾಗಿನಗೇರಿ ಕೋಟೆಯಿಂದ ತಪ್ಪಿಸ್ಕೊಂಡಿರ್ತಕ್ಕಂಥ ಬಹರಿ ಪಿಡ್ಡನಾಯಕ ಅವನು ಎಲ್ಲಿ ಅಡಗಿಕೊಳ್ಬೇಕು ಅಂಥೇಳಿ ಅವನು ವಿಚಾರ ಮಾಡ್ತಾ ಓಡೋಡಿ ಬಂದು ಕೊನೆಗೆ ಅವನು ತಾವರಗೆರೆ ಮೂಲಕ ಕನಕಗಿರಿಗೆ ಬರ್ತಾನೆ. ಕನಕಗಿರಿ ಇಮ್ಮಡಿ ಉಡುಚಪ್ಪ ನಾಯಕನ ರಕ್ಷಣೆಯನ್ನು ಕೋರ್ತಾನೆ. ಆದರೆ ಸಾಮ್ರಾಟ್ ಔರಂಗಜೇಬನನ್ನು ಎದುರು ಹಾಕಿಕೊಳ್ತಕ್ಕಂಥದ್ದು ಸಾಮಾನ್ಯ ಮಾತಲ್ಲ. ಅವನು ಭಾರತದ ಇಡೀ ಹಿಂದೂಸ್ತಾನದ ಸಾಮ್ರಾಟ. ಆದರೆ ಕನಕಗಿರಿ ಒಂದು ಸಣ್ಣ ಸಂಸ್ಥಾನ. ಆದರೂ ಕೂಡ ಇಮ್ಮಡಿ ಉಡುಚಪ್ಪ ನಾಯಕ ಬಹರಿ ಪಿಡ್ಡನಾಯಕನಿಗೆ ಆಶ್ರಯ ಕೊಡಲಿಕ್ಕೆ ಅವನು ಒಪ್ಕೊಳ್ತಾನೆ. ಹಾಗಾಗಿ ಅವನಿಗೆ ಇರ್ತಕ್ಕಂಥ ಏಕೈಕ ಧೈರ್ಯ ಅಂತ ಹೇಳಿದ್ರೆ ಈ ಎಮ್ಮಿಗುಡ್ಡ ಕೋಟೆ. ಹೀಗಾಗಿ ಈ ಎಮ್ಮಿಗುಡ್ಡ ಕೋಟೆಯಲ್ಲಿ ಬಹರಿ ಪಿಡ್ಡನಾಯಕನಿಗೆ ಆಶ್ರಯವನ್ನು ನೀಡಿದ. ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಅರಮನೆ ಥರ ಇದೆ ಅವಶೇಷಗಳು. ಅದರಲ್ಲಿ ತುಂಬ ಅಡಗುದಾಣಗಳಿವೆ. ಒಳಗಡೆ ಅಡಗಿಕೊಂಡು ಒಂದು ಕಲ್ಲಿನ ಫಲಕವನ್ನು ಅಥವಾ ಬಾಗಿಲನ್ನು ಹಾಕ್ಕೊಂಡ್ಬಿಟ್ರೆ ಒಳಗಡೆ ಕೂತ್ಕೊಂಡು ಯಾರಿಗೆ ಗೊತ್ತಾಗೋದಿಲ್ಲ. ಆ ಥರದ ಅಡಗುದಾಣಗಳಿವೆ. ಈ ಕೋಟೆಯಲ್ಲಿ ಬಹರಿ ಪಿಡ್ಡನಾಯಕ 1 ವರ್ಷಗಳ ಕಾಲ ಅವನನ್ನು ಅಡಗಿಸಲಾಯಿತು. ಈಗ ಔರಂಗಜೇಬ್ ಸುತ್ತಮುತ್ತಲಿನ ಎಲ್ಲ ಕೋಟೆಗಳನ್ನು, ಅನೇಕ ಸ್ಥಳಗಳನ್ನು ಎಷ್ಟು ಜಾಲಾಡಿದರೂ ಕೂಡ ಬಹರಿ ಪಿಡ್ಡನಾಯಕನನ್ನು ಸೆರೆ ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ವಾಪಸ್ ಔರಂಗಜೇಬ್ ಹೋದ ಮೇಲೆ ಮತ್ತೆ ಬಹರಿ ಪಿಡ್ಡನಾಯಕನ ಅವನು ಹೊರಗಡೆ ಬರ್ತಾನೆ. ಈ ಕೋಟೆ ಹೀಗೆ ಅಷ್ಟು ಆಯಕಟ್ಟಿನ ಸ್ಥಳವಾಗಿರ್ತಕ್ಕಂಥದ್ದು. ಇದು ಮೊದಲ ಹಂತ. ಆದರೆ ಎರಡನೇದು ಕನಕಗಿರಿಯ ಪತನ ಆಗಿರುವುದು ಈ ಎಮ್ಮಿಗುಡ್ಡ ಕೋಟೆಯ ಮೂಲಕ. ಕನಕಗಿರಿಯ ಕೊನೆಯ ನಾಯಕನಾಗಿರ್ತಕ್ಕಂಥ ಹಿರೇನಾಯಕ ಸ್ವಲ್ಪ ಉದ್ದಟನಾಗಿರ್ತಕ್ಕಂಥದ್ದು. ಹಾಗಾಗಿ ಅವನೇನು ಮಾಡ್ತಾ ಇದ್ದ, ಸ್ವಲ್ಪ ಸುತ್ತಮುತ್ತಲಿನ ದೇಸಾಯರ ಹೆಂಡತಿಯರನ್ನು ಅಪಹರಿಸೋದು, ಮಕ್ಕಳನ್ನು ಅಪಹರಿಸುವುದು, ಬಾಗೂರು ಬಂಡಿ, ಮುಂಡ್ರಿಗಿ ಈ ಥರ ದೇಸಾಯಿಗಳ ಕಿರುಕುಳ ಕೊಡ್ತಾ ಇರೋದರಿಂದ ಮತ್ತು ಅವನು ಭಾಳ ವ್ಯತಿರಿಕ್ತವಾದ ಆಚರಣೆಗಳನ್ನು ಮಾಡ್ತಾ ಇರೋದರಿಂದ ಅವನ ವಿರುದ್ಧ ಅನೇಕ ಜನರು, ಸಂಸ್ಥಾನಿಕರು, ದೇಸಾಯಿಗಳು ಹೈದರಾಬಾದ್ ನಿಜಾಮನಿಗೆ ಮನವಿಯನ್ನು ಸಲ್ಲಿಸ್ತಾರೆ ಅವನ ಉಪಟಳವನ್ನು ತಡಿಬೇಕು ಅಂತ. ಹಾಗಾಗಿ ಇವನನ್ನು ಸೆರೆ ಹಿಡಿಲಿಕ್ಕೆ ಹೈದರಾಬಾದ್ ನಿಜಾಮ ಅವನೇನು ಮಾಡ್ದ, ನಿಜಾಮ ಅವನನ್ನು ಸೆರೆ ಹಿಡಿಲಿಕ್ಕೆ ಸುರಪುರದ ನಾಯಕನಾಗಿರ್ತಕ್ಕಂಥ ಪಾಮನಾಯಕನಿಗೆ ಆ ಜವಾಬ್ದಾರಿಯನ್ನು ವಹಿಸ್ತಾನೆ. ಸುರಪುರದ ಪಾಮನಾಯಕ ದೊಡ್ಡ ದಂಡಿನೊಂದಿಗೆ ಕನಕಗಿರಿಯ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾನೆ. ಈಗ ಅಲ್ಲಿ ಯುದ್ಧ ಪ್ರಾರಂಭವಾಗ್ತದೆ. ಕೊನೆಗೆ ಇನ್ನು ಸೋಲುವ ಸಾಧ್ಯತೆ ಇದೆ ಅಂದ ತಕ್ಷಣ ಹಿರೇನಾಯಕ ಏನು ಮಾಡ್ತಾನೆ, ಯುದ್ಧ ಮಾಡ್ತಾ ಈ ಎಮ್ಮಿಗುಡ್ಡ ಕೋಟೆಯನ್ನು ಬಂದು ಸೇರಿಕೊಳ್ತಾನೆ. ಎಮ್ಮಿಗುಡ್ಡ ಕೋಟೆಯಲ್ಲಿ ಅಡಗಿಕೊಂಡಾಗ ಕುಳಿತುಕೊಂಡಾಗ ಪಾಮನಾಯಕ ಬಂದು ಈ ಕೋಟೆಯನ್ನು ಮುತ್ತುತ್ತಾನೆ. ನಿರಂತರವಾಗಿ ಸುಮಾರು 1 ವರ್ಷಗಳ ಕಾಲ ಅವನು ಭಾಳ ಪ್ರಯತ್ನ ಮಾಡಿದರೂ ಕೂಡ ಕೋಟೆಯನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಇದು ಆಯಕಟ್ಟಿನದಾಗಿತ್ತು. ಮತ್ತು ಸುತ್ತಮುತ್ತಲಿನ ಬೆಟ್ಟಗಳಿಂದಲೂ ಕೂಡ ಸೈನಿಕರು ಬಾಣ ಪ್ರಯೋಗಗಳನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಕೊನೆಗೆ ವಿಧಿ ಇಲ್ಲದೆ ಅವನು ಮತ್ತೆ ಮನವಿ ಬರಿತಾನೆ ಪಾಮನಾಯಕ ಹೈದರಾಬಾದಿನ ನಿಜಾಮನಿಗೆ, ಸಾಧ್ಯ ಆಗ್ತಾಯಿಲ್ಲ ನನಗೆ ಕೋಟೆಯನ್ನು ಪ್ರವೇಶ ಮಾಡಲಿಕ್ಕೆ ಮತ್ತು ಹಿರೇನಾಯಕನನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದಾಗ ಅವನು ಮತ್ತೆ ಒಂದಿಷ್ಟು ಸೈನ್ಯವನ್ನು ಸುಮಾರು 10 ಲಕ್ಷ ರೂಪಾಯಿಗಳನ್ನು ಆಗಲೇ ಹಣವನ್ನು ಕಳಿಸ್ಕೊಡ್ತಾನೆ. ಆದರೂ ಕೂಡ ಮತ್ತೆ 6 ತಿಂಗಳು ಪ್ರಯತ್ನ ಮಾಡಿದರೂ ಕೂಡ ಕೋಟೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಅವನು ಮೋಸದ ಒಂದು ಸಂಚನ್ನು ರೂಪಿಸ್ತಾನೆ. ಹಿರೇನಾಯಕನ ಕೆಲವು ಆಪ್ತರನ್ನು ತನ್ನ ಕಡೆ ಒಲಿಸ್ಕೊಂಡು ನೀವು ನಮಗೆ ಸಹಾಯ ಮಾಡಿದರೆ ನಿಮಗೆ ಜಾಗೀರುಗಳನ್ನು ಕೊಡ್ತೀವಿ, ಹೈದರಾಬಾದ್ ನಿಜಾಮ ಜಾಗೀರು ಕೊಡ್ತಾನೆ ಅಂತೇಳಿ ಅವನಿಗೆ ಮನವೊಲಿಸಿ ಮೋಸದಿಂದ ಈ ಕೋಟೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಹಿರೇನಾಯಕ ಸೆರೆ ಕುಡಿದು ಮಲಗಿದಾಗ ಅವನ ಆಪ್ತರೇ ಅವನಿಗೆ ಮೋಸ ಮಾಡಿ ಕೈ ಕಾಲುಗಳನ್ನು ಕಟ್ಟಿ ಕೋಟೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಆ ಹಿರೇನಾಯಕನನ್ನು ಸೆರೆ ಹಿಡಿದಿರ್ತಕ್ಕಂಥ ಪಾಮನಾಯಕ ಅವನನ್ನು ಹೈದರಾಬಾದಿಗೆ ಕಳಿಸ್ಕೊಡ್ತಾನೆ. ಹೈದರಾಬಾದಿನಲ್ಲಿ ಅವನಿಗೆ ಶಿಕ್ಷೆ ವಿಧಿಸಲಾಗ್ತದೆ. ಅವನು ಫಿರಂಗಿ ಬಾಯಿಗೆ ಅವನನ್ನು ಕಟ್ಟಿ ಗುಂಡು ಹಾರಿಸಿ ಅವನ ಸಿಡಿಸಿ ಕೊಲ್ಲಲಾಯಿತು. ಅವನ ದೇಹ ಛಿದ್ರ ಆಗ್ತದೆ. ಹೀಗೆ
1833ರಲ್ಲಿ ಈ ಕನಕಗಿರಿ ಎಮ್ಮಿಗುಡ್ಡ ಕೋಟೆಯ ಯುದ್ಧ ಜರುಗಿ ಕನಕಗಿರಿ ಪತನ ಆಗ್ತದೆ. ಹೀಗೆ ಹಿರೇನಾಯಕನ ಸಾವಿನೊಂದಿಗೆ ಕನಕಗಿರಿಯಲ್ಲಿ ನಾಯಕರು ತಮ್ಮ ಪ್ರಭುತ್ವವನ್ನು ತಮ್ಮ ಆಡಳಿತವನ್ನು ಕಳೆದುಕೊಂಡರು. ಸೊ ಅಲ್ಲಿಂದ ಕನಕಗಿರಿ ರಾಜ್ಯ ಅಸ್ತಂಗತ ಆಯಿತು ಹೇಳ್ತಕ್ಕಂಥದ್ದು. ಹೀಗೆ ಈ ಅಪೂರ್ವವಾಗಿರ್ತಕ್ಕಂಥ ಇತಿಹಾಸವನ್ನು ಈ ಕೋಟೆ ಹೊಂದಿದೆ. ಇಲ್ಲಿರ್ತಕ್ಕಂಥ ದೇವಾಲಯಗಳು, ಈ ಕೋಟೆ ಇರುವುದರಿಂದ ಇಲ್ಲಿಯ ಮಹಿಷಾಸುರ ಮರ್ದಿನಿ ದೇವಿಯನ್ನು ನಿರ್ಮಾಣ ಮಾಡಲಾಗಿದೆ. ಈ ದುರ್ಗದ ಅಮ್ಮ ಆಕೆ, ಹಾಗಾಗಿ ಆಕೆಗೆ ದುರ್ಗಮ್ಮ ಅಥವಾ ದುರ್ಗಾಂಬಿಕೆ ಅಂತೇಳಿ ಕರೆಯಲಾಗಿದೆ. ಮೂಲತಃ ಅಂದರೆ ಸಾಮಾನ್ಯವಾಗಿ ಎಲ್ಲ ಕೋಟೆಗಳಲ್ಲಿ ಸಮರ ದೇವತೆಯಾಗಿರ್ತಕ್ಕಂಥ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.